ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಸಂಕಷ್ಟದಲ್ಲಿದ್ದಾರೆ. ಕಳೆದ 3-4 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಯ್ತು. ಯುದ್ಧ ನಡೀತಾ ಇರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳ ನಡುವೆ ಆದ್ರೂ ಕೂಡ ಅದ್ರ ಬಿಸಿ ಮಾತ್ರ ನಮ್ಮ ರೈತರಿಗೆ ತಟ್ಟಿರ್ತಕ್ಕಂಥದ್ದು ನೇರವಾಗಿ ನಾವು ನೋಡಬಹುದು. ನಿಮಗೂ ಕೂಡ ನಿಮ್ ಗಮನಕ್ಕೆ ಕೂಡ ಬಂದಿದೆ ಬಂಧುಗಳೇ. ಪೆಟ್ರೋಲ್ ಡೀಸೆಲ್ ಕಚ್ಚಾ ಬೆಲೆ ಜಾಸ್ತಿ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ರೈತರು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾದಂತ ಫೀಡ್ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು, ಎಲ್ಲ ಪ್ರತಿ ಬೆಲೆ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಅಷ್ಟೆಲ್ಲ ಜಾಸ್ತಿ ಆದ್ರೂ ಕೂಡ ನಾವು ರೈತರಿಗೆ ಇವತ್ತು ಕೊಡ್ತಿರ್ತಕ್ಕಂಥ ಹಾಲಿನ ರೇಟ್, ನಮಗೆ ಸಿಗ್ತಿರ್ತಕ್ಕಂಥ ಹಾಲಿನ ರೇಟು 36 ರೂಪಾಯಿ 23 ಪೈಸೆ ಸಿಗ್ತಾ ಇದೆ. ರೈತನಿಗೆ ಲಾಸ್ ಅಲ್ಲಿ ಹಾಲನ್ನ ಸಪ್ಲೈ ಮಾಡ್ತಾ ಇದೀವಿ ನಾವು ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಮ್ಗೆ ಪ್ರತಿ ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು ಮತ್ತು ಸಹಾಯಧನ ಸರ್ಕಾರ ಕೊಡ್ತಾ ಇದೆ ಅದು ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು. ಮಾಡ್ಕೊಡೋದ್ರಿಂದ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗ್ತದೆ ಅಂದ್ರೆ ಅನುಕೂಲ ಅವಾಗ್ಲೂ ಕೂಡ ಆಗೋದಿಲ್ಲ. ಅದ್ರ ನಷ್ಟ ಏನಾಗ್ತಾ ಇದೆ, ಆ ನಷ್ಟದಿಂದ ಸ್ವಲ್ಪ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಪೂರ್ಣವಾಗಿ ರೈತ ಏನ್ ಸಾಲ ತಗೊಂಡಿದ್ದಾನೆ ಬ್ಯಾಂಕ್ಗಳಲ್ಲಿ, ಸಾಲವನ್ನು ಕಟ್ಟಕ್ಕಾಗದೆ ಆತ್ಮಹತ್ಯೆ ಹಾದಿಯನ್ನು ಹಿಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತೀವ್ರ ಬರಗಾಲ ಬಂದಿದೆ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಬರಗಾಲ ಬಂದ್ರೆ ಯಾರಿಗೆ ಬಿಸಿ ತಡ್ತಕ್ಕಂಥದ್ದು? ರೈತರಿಗೆ. ಈಗಾಗಲೇ ಬೋರ್ವೆಲ್ಗಳು ಪಾತಾಳ ಮುಟ್ಟಿದಾವೆ. ಬೋರ್ವೆಲ್ಗಳು ಅಂತರ್ಜಲ ಬತ್ತೋಗಿರೋದ್ರಿಂದ ದನ ಕರುಗಳಿಗೆ ಮೇವು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಮೇವಿನ ಸಮಸ್ಯೆ ಆದ್ರೆ ಜನ ಆದ್ರೂ ಕೂಡ ನನ್ಗೆ ಹೊಟ್ಟೆ ಹಸಿವು ಅಂತ ಹೇಳ್ಬೋದು. ಅರೆ ಮೂಗು ಜೀವಗಳು, ಹಸುಗಳು ಏನಂತ ಕೇಳ್ತಾವು? ಮೇವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ಲೇ ಹಾಗಂತ ಮೇವಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಟು ಹೊಡಿಲಿಕ್ಕೆ ಆಗ್ತದ? ಅದನ್ನ ನಂಬಿ ಲಕ್ಷಾಂತರ ರೈತರು ಇವತ್ತು ಜೀವನವನ್ನ ಮಾಡ್ತಾ ಇದೀವಿ ನಾವು. ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಬರಬೇಕು, ಧಾವಿಸ್ಬೇಕು. ಬರ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಾಲು ಉತ್ಪಾದಕರ ಜೊತೆ ಮಾತುಕತೆಯನ್ನು ಮಾಡಿ, ಎಲ್ಲ ಪ್ರೈಮರಿ ಸೊಸೈಟಿಗಳಿದೆ, ಹಾಲು ಉತ್ಪಾದಕ ಸಂಸ್ಥೆಗಳಿದಾವೆ, ಮಾತುಕತೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿರ್ತಕ್ಕಂಥವ್ರು ಅಂತ ಭಾವಿಸಿದೀವಿ ನಾವು. ಕೂಡಲೇ ಮೀಟಿಂಗ್ ಅನ್ನು ಕರಿಬೇಕು. ಮೀಟಿಂಗ್ ಅನ್ನು ಕರೆದಿ ರೈತರ ಸಂಕಷ್ಟಕ್ಕೆ ಧಾವಿಸಿ ಕೂಡಲೇ ನಾಳೆನೆ ರೈತರಿಗೆ ಪ್ರತಿ ಲೀಟರ್ 10 ರೂಪಾಯಿಯನ್ನ ಜಾಸ್ತಿ ಮಾಡ್ಬೇಕು. ಪ್ರತಿ ಲೀಟರ್ಗೆ ಸಹಾಯಧನವನ್ನ 5 ರೂಪಾಯಿ ಜೊತೆಗೆ 200 ರೂಪಾಯಿ ಜಾಸ್ತಿ ಮಾಡಿ 8 ರೂಪಾಯಿನಂತೆ ಸಹಾಯಧನ ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಎಲ್ಲ ಹಾಲು ಉತ್ಪಾದಕರು ಕೂಡ ತಾಳ್ಮೆಯಿಂದ ಇರಬೇಕು. ಸರ್ಕಾರ ಕಾದ್ ನೋಡ್ತಕ್ಕಂಥದ್ದನ್ನ ಅನುಸರಿಸ್ತೀವಿ. ಸರ್ಕಾರ ನಮ್ಮ ಮನವಿಗೆ ಗೌರವಿಸ್ತದೆ, ನಮ್ಮ ಪರವಾಗಿ ಧಾವಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾರು ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥ ರೈತರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ರೈತರು ಕೂಡ ಧೈರ್ಯವಾಗಿರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೀವಿ. ನಮಸ್ಕಾರ.